ದೇವರು ನಮ್ಮನ್ನು ಸೃಷ್ಟಿಸಿದನು. ಆದಿಕಾಂಡ 5ನೇ ಅಧ್ಯಾಯ 1-2 ವಾಕ್ಯ. ಆದಾಮನ ವಂಶದವರ ಚರಿತ್ರೆಯು ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಆಮೇನ್. ದೇವರು ಮಾನವನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಸೃಷ್ಟಿಸಿದನು ಎಂದು ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ. ಮಾನವ ಸಂಶೋಧಕನ ಅರ್ಥದಲ್ಲಿ ಆತ ನಮ್ಮನ್ನು ಕಂಡು ಹಿಡಿದನು ಎಂದಲ್ಲ. ಆದಿಕಾಂಡ 1:27 ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಎಂದು ಹೇಳುತ್ತದೆ. ಇದರರ್ಥ ಮನುಷ್ಯರು ದೇವರ ಹೋಲಿಕೆಯನ್ನು ಹೊಂದಿದ್ದಾರೆ. ಮಾನವ ಆವಿಷ್ಕಾರದಂತೆ ಹೊಸ ಸೃಷ್ಟಿಯಾಗುವ ಬದಲು ಆತನ ಸ್ವರೂಪ, ಜ್ಞಾನ ಮತ್ತು ಸಂಬಂಧಗಳ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತಾರೆ. ಇಲ್ಲಿ ಹೆಚ್ಚು ವಿವರವಾದ ವಿವರಣೆ ಇದೆ. ಆದಿಕಾಂಡ 1:1-27 ಈ ಸೃಷ್ಟಿಯ ನಿರೂಪಣೆಯು ಮನುಷ್ಯರನ್ನು ಒಳಗೊಂಡಂತೆ ವಿಶ್ವವನ್ನು ಅಸ್ತಿತ್ವಕ್ಕೆ ತಂದ ದೇವರ ಕ್ರಿಯೆಯನ್ನು ವಿವರಿಸುತ್ತದೆ. ಇದು ಯಾವುದೇ ಮಾನವ ರೀತಿಯ ಆವಿಷ್ಕಾರ ಪ್ರಕ್ರಿಯೆಗಿಂತ ದೇವರ ಬಲ ಮತ್ತು ಸಾಮರ್ಥ್ಯವನ್ನು ಒತ್ತಿ ಹೇಳುತ್ತದೆ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲಾಗಿದೆ. ದೇವರ ಸ್ವರೂಪದಲ್ಲಿ ಸೃಷ್ಟಿಸಲಾಗಿದೆ ಎಂಬ ವಾಕ್ಯ ಮನುಷ್ಯರು ದೇವರ ಸ್ವಭಾವ ಮತ್ತು ಗುಣಗಳನ್ನು ಪ್ರತಿಬಿಂಬಿಸಲು ರಚಿಸಲಾಗಿದೆ ಎಂದು ಸೂಚಿಸುತ್ತದೆ. ಅವರು ಯಂತ್ರದಂತೆ ದೇವರ ಆವಿಷ್ಕಾರದ ಉತ್ಪನ್ನವಾಗಿದ್ದರು ಎಂದಲ್ಲ. ಆವಿಷ್ಕಾರವಲ್ಲ. ಆವಿಷ್ಕಾರದ ಪರಿಕಲ್ಪನೆಯು ನಿರ್ದಿಷ್ಟ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮನುಷ್ಯನ ಸೃಷ್ಟಿಕರ್ತನನ್ನು ಸೂಚಿಸುತ್ತದೆ. ದೇವರ ಸೃಷ್ಟಿ ಉದ್ದೇಶಪೂರ್ವಕವಾಗಿದ್ದರೂ ಆದಿಕಾಂಡ 1:28 ನೋಡಿದಂತೆ ದೇವರು ಮನುಷ್ಯರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂದು ಸೂಚಿಸುತ್ತಾನೆ. ಇದು ದೈವಿಕ ಕ್ರಿಯೆಯಾಗಿದೆ, ಮಾನವ ಕ್ರಿಯೆಯಲ್ಲ. ಸತ್ಯವೇದದ ದೃಷ್ಟಿಕೋನ. ಸತ್ಯವೇದ ದೇವರನ್ನು ಅಂತಿಮ ಸೃಷ್ಟಿಕರ್ತ ಎಂದು ಪ್ರಸ್ತುತಪಡಿಸುತ್ತದೆ. ಮಾನವ ಕುಲಕ್ಕೆ ಸೇರಿದಂತೆ ಎಲ್ಲದಕ್ಕೂ ಕಾರಣವಾಗಿದೆ. ಭೂಮಿ ಮತ್ತು ಅದರ ನಿವಾಸಿಗಳನ್ನು ಸೃಷ್ಟಿಸುವಲ್ಲಿ ದೇವರ ಶಕ್ತಿ, ಜ್ಞಾನ ಮತ್ತು ಪ್ರೀತಿಯ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ. ಮೂಲಭೂತವಾಗಿ ಸತ್ಯವೇದ ದೇವರ ಕ್ರಿಯೆಗಳನ್ನು ವಿವರಿಸಲು ಸೃಷ್ಟಿಯ ಭಾಷೆಯನ್ನು ಬಳಸುತ್ತದೆ. ಮಾನವ ಕುಲದ ಸೃಷ್ಟಿ ಸೇರಿದಂತೆ ಎಲ್ಲದರ ಮೇಲೆ ಆತನ ಸಾರ್ವಭೌಮತ್ವ ಮತ್ತು ಶಕ್ತಿಯನ್ನು ಒತ್ತಿ ಹೇಳುತ್ತದೆ. ದೇವರು ಮನುಷ್ಯನನ್ನು ಯಾಕೆ ಸೃಷ್ಟಿಸಿದನು? ನಾನು ಅನೇಕ ವಿವರಣೆಗಳನ್ನು ಕೇಳಿದ್ದೇನೆ. ದೇವರು ನಮ್ಮನ್ನು ಪ್ರೀತಿಸಲು ಬಯಸಿದ್ದರಿಂದ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ ಎಂಬುದಕ್ಕೆ ಅತ್ಯಂತ ಸಮರ್ಥನೀಯ. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದು ಖಂಡಿತವಾಗಿಯೂ ಸರಿ. ಆದರೆ ಆತ ನಮ್ಮನ್ನು ಸೃಷ್ಟಿಸಲು ಇದು ನಿಜವಾಗಿಯೂ ಕಾರಣವೇ? ದೇವರು ಮನುಷ್ಯನನ್ನು ಯಾಕೆ ಸೃಷ್ಟಿಸಿದನೆಂದು ಸತ್ಯವೇದ ನಿಖರವಾಗಿ ಹೇಳುತ್ತದೆ. ಆದಿಕಾಂಡ 1:26 ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಆದಿಕಾಂಡ 1:27 ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಆದ್ದರಿಂದ ದೇವರು ಸೃಷ್ಟಿಸಿದ ಉದ್ದೇಶವು ಮನುಷ್ಯನು ತನ್ನ ಸ್ವರೂಪದಲ್ಲಿರುವುದು ಮತ್ತು ಉಳಿದ ಸೃಷ್ಟಿಯ ಮೇಲೆ ದೊರೆತನ ಸಾಧಿಸುವುದಾಗಿತ್ತು. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಮತ್ತು ತನ್ನ ಹೋಲಿಕೆಯಲ್ಲಿ ಸೃಷ್ಟಿಸಲು ಬಯಸುತ್ತಾನೆ ಎಂದು ಹೇಳಿದರು. ಆ ಸಮಯದಲ್ಲಿ ಆತನು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಮಾತ್ರ ಸೃಷ್ಟಿಸಿದನು. ಆ ಹೋಲಿಕೆಯು ನಂತರದ ಸಮಯದಲ್ಲಿ ಬರುತ್ತದೆ. ಆದಾಮನು ದೇವರ ಪೂರ್ಣ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟನು. ಆದರೆ ಅವನು ದೇವರ ಹೋಲಿಕೆಯನ್ನು ಅಪೇಕ್ಷಿಸಿದಾಗ ಅವನು ಅದನ್ನೆಲ್ಲ ಕಳಕೊಂಡನು. ಆದಿಕಾಂಡ 3:4 ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ. ಆದಿಕಾಂಡ 3:5 ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಅವರು ಪಾಪ ಮಾಡಿ ಬಿದ್ದು ಹೋದ ನಂತರ ಮನುಷ್ಯನು ಕಡಿಮೆ ಅಥವಾ ದೇವರ ಸ್ವರೂಪವಲ್ಲದೆ ಪ್ರಾರಂಭಿಸಿದನು. ಆದರೆ ದೇವರು ಭೂಮಿಯನ್ನು ಸೃಷ್ಟಿಸುವ ಮೊದಲು ಒಂದು ಯೋಜನೆಯನ್ನು ಹೊಂದಿದ್ದನು. ಆತನು ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಘಟನೆಯನ್ನು ಬಳಸಿಕೊಂಡು ಸ್ವರೂಪವನ್ನು ಮೆರುಗುಗೊಳಿಸುತ್ತಾನೆ. ರೋಮಾಪುರ 8:28 ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರಿದ್ದಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ರೋಮಾಪುರ 8:29 ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ರೋಮಾಪುರ 8:30 ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನೋ, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನೋ, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆ ಪದವಿಗೆ ಸೇರಿಸಿದನು. ಆಮೆನ್. ದೇವರು ಕರೆಯಲ್ಪಟ್ಟವರನ್ನು ಎಲ್ಲಾ ವಿಷಯಗಳ ಮೂಲಕ ತನ್ನ ಮಗನ ಸ್ವರೂಪಕ್ಕೆ ಅನುಗುಣವಾಗಿರಲು ಮೊದಲೇ ನಿರ್ಧರಿಸಿದ್ದಾನೆ. ಇದು ಆರಂಭದಿಂದಲೂ ದೇವರ ಯೋಜನೆಯಾಗಿತ್ತು ಮತ್ತು ಆತನು ಅದನ್ನು ಅನುಸರಿಸುತ್ತಿದ್ದಾನೆ.
ಆದ್ದರಿಂದ ಕಷ್ಟದ ಸಮಯಗಳು ಬಂದಾಗ ದೇವರು ಆ ಸಮಯಗಳನ್ನು ಇತರ ಯಾವುದೇ ಸಮಯಗಳಂತೆ ನಮ್ಮನ್ನು ತನ್ನ ಸ್ವರೂಪಕ್ಕೆ ಹೆಚ್ಚು ಹೊಂದಿಕೊಳ್ಳಲು ಬಳಸುತ್ತಿದ್ದಾನೆ ಎಂದು ನಾವು ನೆನಪಿಸಿಕೊಳ್ಳಬೇಕು. ಅದು ಒಂದು ಘನವಾದ ವಾಗ್ದಾನವಾಗಿದೆ ಮತ್ತು ನಾವು ನಂಬಬೇಕು. ಯಾಕೆಂದರೆ ದೇವರು ಈಗಾಗಲೇ ನಮ್ಮ ಮುಂದಿನ ಹಂತ ಏನಾಗುತ್ತದೆ ಎಂಬ ಅಂತಿಮ ಫಲಿತಾಂಶವನ್ನು ನೋಡುತ್ತಿದ್ದಾನೆ. ಯಾಕಂದರೆ ಆತನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲವೂ ಒಂದೇ ಆಗಿರುತ್ತದೆ. ಆತನು ನಮಗೆ ಅಂತಿಮ ಫಲಿತಾಂಶವನ್ನು ಹೇಳುತ್ತಾನೆ. ಆದರೆ ಅಲ್ಲಿಗೆ ಹೋಗಲು ನಾವು ಎಷ್ಟು ಬಾರಿ ನೇರ ಮಾರ್ಗದಿಂದ ವಿಮುಖರಾಗುತ್ತೇವೆ ಎಂದು ಆತನು ನಮಗೆ ಹೇಳುವುದಿಲ್ಲ. ಆದಾಗ್ಯೂ ನಾವು ಗೊಂದಲಕ್ಕೀಡಾಗಿ ಪಾಪ ಮಾಡಿದಾಗ ನೈಸರ್ಗಿಕ ಪರಿಣಾಮಗಳು ತುಂಬಾ ನೋವಿನಿಂದ ಕೂಡಿದರೂ ಸಹ ಆತನು ಆ ವಿಚಲಗಳನ್ನು ತನ್ನ ಯೋಜನೆಗಳಲ್ಲಿ ಸೇರಿಸಿದ್ದಾನೆ. ಸ್ವರೂಪವು ಅಂತಿಮ ಯೋಜನೆಯಲ್ಲ, ಯಾಕೆಂದರೆ ದೇವರು ತನ್ನ ಸ್ವರೂಪದಲ್ಲಿ ಮತ್ತು ತನ್ನ ಚಿತ್ತಕ್ಕನುಸಾರವಾಗಿ ನಮ್ಮನ್ನು ಸೃಷ್ಟಿಸಿದ್ದಾನೆ ಎಂದು ಹೇಳಿದ್ದಾನೆ. 1 ಕೊರಿಂಥ 13:12. ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನಮಗೆ ತಿಳಿದದೆ. ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳುಕೊಳ್ಳುವೆನು. ಈಗ ಮುಖವು ಮೊಬ್ಬಾಗಿ ಕನ್ನಡಿಯಲ್ಲಿ ಕಾಣಿಸುತ್ತದೆ ಮತ್ತು ವಿಷಯಗಳನ್ನು ಸ್ಪಷ್ಟವಾಗಿ ನೋಡಲು ನಾವು ದೇವರ ಸ್ವರೂಪದಲ್ಲಿ ಮಾಡಲ್ಪಡುವ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯಬೇಕು. ಕ್ರಿಸ್ತನಲ್ಲಿ ಸೃಷ್ಟಿಸಲಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ.